ನಮಸ್ಕಾರ ರೀಪ್ಪ ಎಲ್ಲರಿಗೂ. ಕರ್ನಾಟಕ ರಾಜ್ಯದಾಗ ಕೋಮು ದ್ವೇಷ ಬಿತ್ತಿದಂಥ ನಾಯಕರ ಮಕ್ಕಳು ಎಲ್ಲೆಲ್ಲಿ ಸಾಲಿ ಓದಾಕತ್ತಾರ ಗೊತ್ತೈತೇನ್ರಿ ನಿಮ್ಗೆ? ಆ ಸುದ್ದಿ ಹೇಳಕ್ಕೆ ಬಂದನೀಗ. ಕಾಂಗ್ರೆಸ್ ನಾಯಕರು, BJP ನಾಯಕರು, JDS ನಾಯಕರದು ಎಲ್ಲರೂ ಮಕ್ಕಳು ಇವತ್ತು ವಿದೇಶದಾಗ ದೊಡ್ಡ ದೊಡ್ಡ ಕಾಲೇಜ್ ವಿಶ್ವವಿದ್ಯಾಲಯದಾಗ ಸಾಲಿ ಕಲಿಯಾಕತ್ತಾರ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅವರಿಗೆ ಉನ್ನತ ಪದವಿ ಕೊಡ್ಸಾಕತ್ತಾರ. ಆದ್ರೆ ಇಲ್ಲಿ SC ST OBC ಬಹುಜನ ಜನರನ್ನ ಬೆಂಕಿ ಹಚ್ಚಿ ಇವತ್ತು ಮನೆ ಅಲ್ಲಿ ಎಲ್ಲ ದಾಂಧಲೆ ಮಾಡಕ್ಕೆ ಹಚ್ಚಾಕತ್ತಾರ. ನೋಡ್ರಿ ಹೆಂಗೈತಿ. ಈಗಾದರೂ ತಿಳ್ಕೊಬೇಕು ಜನ. ತಮ್ಮ ಮಕ್ಕಳನ್ನ ವಿದೇಶದಾಗ ಇಲ್ಲಿ ಮಕ್ಕಳನ್ನ ಬೆಂಕಿ ಬಾವ್ಯಾಗ ನುಗ್ಸಾಕತ್ತಾರ. ಅದರ ಸಲುವಾಗಿ ಈ ಸುದ್ದಿ ಭಾಳ ಮಹತ್ವ ಐತಿ. ಯಾರ್ಯಾರ ಮಕ್ಕಳು ಎಲ್ಲೆಲ್ಲಿದಾರ ಹೇಳ್ಬೇಕ್ರಲ್ಲ. ನೋಡ್ರಿ, ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಹಿರಿಯ ನಾಯಕರ ಮಕ್ಕಳ ಮೊಮ್ಮಕ್ಕಳು ವಿದೇಶದಾಗ, BJP ಶಾಸಕರ ಮಕ್ಕಳ, ಮಂತ್ರಿಗಳ ಮಕ್ಕಳು ವಿದೇಶದಾಗ. ಅದಕ್ಕೆ ಕೆಲವು ಉದಾಹರಣೆ ಸಮೇತ ಹೇಳಕ್ಕೆ ಬಂದನರಲ್ಲ. CT ರವಿ ಮಗ ಇಂಗ್ಲೆಂಡ್ ದೇಶದ ಮ್ಯಾಂಚೆಸ್ಟರ್ ವಿಶ್ವವಿದ್ಯಾಲಯದಾಗ ಓದಾಕತ್ತಾನ್ರಿ. ಇವರ ಮಕ್ಕಳು ವಿದೇಶದಲ್ಲಿ, ನಮ್ಮ ಮಕ್ಕಳು ದೇಶದಲ್ಲಿ. ಬಡವರ ಮನೆ ಮಕ್ಕಳನ್ನು ಬಾವಿಗೆ ನೂಕಿ ಹಾಳು ಮಾಡ್ತಾ ಇರೋದು ಯಾಕ್ರಿ? ಮತ್ತೆ ಹೇಳ್ಬೇಕ್ರಲ್ಲ. ಇನ್ನು ನಮ್ಮ ಈ ಬಡ ಮಕ್ಕಳು ದ್ವೇಷ ಸಾಧನೆಗೋಸ್ಕರ ಅವರಿಗೆ ಪ್ರಚೋದನೆ ಮಾಡಿ ಅವರಿಗೆ ಇಲ್ಲ ಸಲ್ಲದ ಶಿಕ್ಷಣ ಕಲಿಯಲಾರದಂಥ ಪರಿಸ್ಥಿತಿ ನಿರ್ಮಾಣ ಮಾಡಿ ತಮ್ಮ ಮಕ್ಕಳನ್ನು ವಿದೇಶಕ್ಕೆ ಕಳಿಸೋದು, ಇಲ್ಲಿಯ ಮಕ್ಕಳ ಶಿಕ್ಷಣ ಸಹಿತ ಹಾಳಾಗಿ ಅವರು ಕಾಯಂ ಇವರ ಗುಲಾಮರಂತೆ ತಿರುಗಾಡ್ಬೇಕ್ರಿ. ಪೋಸ್ಟರ್ ಹಚ್ಚಾಕ್ಬೇಕ್ರಲ್ಲ. ಇವ್ರಿಗೆ ಚಾ ಪಾನಿ ವ್ಯವಸ್ಥೆ ಮಾಡಕ್ಕೆ ಬೇಕು, ಓಡಾಡಾಕಬೇಕು, ತಿರುಗಾಡಾಕಬೇಕು, ಕಾರ್ ಗಾಡಿ ಬಾಗಲ ತೆಗಿಯಾಕಬೇಕು. ಯಾರು ಬೇಕ್ರಿ? ಅವ್ರ ಮಕ್ಕಳು ಬೇಕಾಗಿಲ್ಲ. ನಿಮ್ಮ ಅಂಥ ಬಡವ್ರ ಮಕ್ಕಳು ಬೇಕು ಇವ್ರಿಗೆ. ಅವ್ರಿಗೆ 1000-2000 ರೂಪಾಯಿ ಕೊಟ್ಟ ತಕ್ಷಣ ಜೈಕಾರ ಘೋಷಣೆ ಕೂಕೋತ ಹೋಗ್ಕಾವ. ಹಿಂಗೆ ನಮ್ಮನ್ನು ತುಳ್ಯಾಕತ್ತಾರ ಅನ್ನೋದು ಈಗರ ಎಚ್ಚರ ಆಗ್ಬೇಕಲ್ರಿ ನಾವೆಲ್ಲರೂ. ಯಾಕೆ ಎಚ್ಚರ ಆಗೋದಿಲ್ರಿ? ಅವ್ರ ಮಕ್ಕಳು ನೋಡ್ರಿ ಎಲ್ಲೆಲ್ಲಿ ಹೊಂಟಾರ. ನಮ್ಮ ಮಕ್ಕಳು ನೋಡ್ರಿ ಎಲ್ಲೆಲ್ಲಿ ಹೊಂಟಾರ. ಈಗ ನೋಡ್ರಿ, ರಾಜನಾಥ್ ಸಿಂಗ್ನ ಮಗ UK ಲೀಡ್ಸ್ ವಿಶ್ವವಿದ್ಯಾಲಯದಾಗ ಓದಾಕತ್ತಾನ. ನಿರ್ಮಲಾ ಸೀತಾರಾಮ್ ಮಗಳ ಅಮೇರಿಕಾದ ನಾರ್ತ್ ವೆಸ್ಟ್ ವಿಶ್ವವಿದ್ಯಾಲಯದಾಗ ಓದಾತಾಳ. PH ಗೋಯಲ್ ಮಗ ಮತ್ತು ಮಗಳ ಹಾರ್ವರ್ಡ್ ವಿಶ್ವವಿದ್ಯಾಲಯದಾಗ ಓದಾತಾರ. ವಿದೇಶಾಂಗ ಸಚಿವ ಜಯಶಂಕರ್ ಮಗ ಧ್ರುವ ಗೀಜ್ ಟೌನ್ ವಿಶ್ವವಿದ್ಯಾಲಯ, ಮಗಳು ಮೆಹ್ತಾ ಡೆನಿಸನ್ ವಿಶ್ವವಿದ್ಯಾಲಯದಾಗ ಓದಾಕತ್ತಾರ. ಸಚಿವ ಪ್ರಕಾಶ್ ಜಾವಡೇಕರ್ ಪುತ್ರಿ ಅಪೂರ್ವ ಬೋಸ್ಟನ್ ವಿಶ್ವವಿದ್ಯಾಲಯದಾಗ ಓದಾಕತ್ತಾಳ. ಸಚಿವ ರವಿಶಂಕರ್ ಪ್ರಸಾದ್ ಪುತ್ರಿ ಅಮೇರಿಕಾದ ಕಾರ್ನೆಗಿ ವಿಶ್ವವಿದ್ಯಾಲಯದಲ್ಲಿ ಓದಾತಾಳ. ಸಚಿವ ಜಿತೇಂದ್ರ ಸಿಂಗ್ ಮಗಳ ಅರುಣಾ ಡೇ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಾಗ ಓದಾಕತ್ತಾಳ. ಸಂಜಯ್ ಧೋತ್ರಾ ಪುತ್ರ ನಕುಲ್ ಕಾರ್ನೆಗಿ ವಿಶ್ವವಿದ್ಯಾಲಯದಾಗ ಓದಾಕತ್ತಾನ. ಸಚಿವ ಹರ್ದೀಪ್ ಸಿಂಗ್ ಪುರಿ ಮಗಳು ಟಿಬೋ ತೋಮಾ ವಾರ್ಚಿಸ್ ವಿಶ್ವವಿದ್ಯಾಲಯದಾಗ ಓದಾಕತ್ತಾಳ. ನಮ್ಮ ರಾಜ್ಯದಲ್ಲಿ ಇಷ್ಟು ಈಗಾಗಲೇ ಹೇಳೇನೆ, ಈ ಹಿಂದಕ್ಕಲೇನು ಅನೇಕ ಬಾರಿ ಹೇಳೇನೆ, SC BC ST ಬಡವರ ಮಕ್ಕಳು ಮಾತ್ರ ಮನುವಾದಿಗಳ ಕುತಂತ್ರಕ್ಕೆ ಬಲಿಯಾಗಕತ್ತಾರ. ಇಲ್ಲಿ ಅಲ್ಲಾಹು ಅಕ್ಬರ್ ಶ್ರೀರಾಮ್ ಘೋಷಣೆ ಮಾಡ್ಕೋತ ಇವ್ರನ್ನ ಬೆಂಕಿ ಹಚ್ಚಾಕತ್ತಾರ. ಕಾಂಗ್ರೆಸ್ದ ಅನೇಕ ಲೀಡರ್ಗಳ ಮಕ್ಕಳ ಮೊಮ್ಮಕ್ಕಳ ವಿದೇಶದಾಗ ತಾವು ಕಲ್ಸಾಕತ್ತಾರ. BJP ಶಾಸಕರ ಮೊಮ್ಮಕ್ಕಳು ಅಲ್ಲಿ ಕಲ್ಸಾಕತ್ತಾರ. ಇಲ್ಲಿ ಇವರು OBC SC ST ಅಲ್ಪಸಂಖ್ಯಾತ ಮಕ್ಕಳಿಗೆ ಬೆಂಕಿ ಹಚ್ಚಾಕ ರಿಸರ್ವ್ ಇಟ್ಟಾರ. ಜಗಳ ತಂಟೆ ತಕರಾರು ಆದಮೇಲೆ ಸಾಯಾರು ಕೇವಲ ಹಿಂದುಳಿದ ಬಹುಜನ ಸಮಾಜದವ್ರು ಮಾತ್ರ. ಆದ್ರೆ ಅಲ್ಲಿ ಯಾರೂ ಮನುವಾದಿಗಳು ಸತ್ತಿಲ್ಲ. ನೋಡಿದಿರಿ ಇತಿಹಾಸ ತೆಗೆದ. ಇವತ್ತು ದೇಶ ಕಾಯಕ ಸೈನಿಕರು ಸಹಿತ ಅಲ್ಲಿ ನೋಡ್ರಿ, ಹತ್ರಾಗೂ ಸಹಿತ ಅಂಕಿ ಸಂಖ್ಯೆ ತೆಗೀರಿ. ಶತ್ರುಗಳನ್ನ ಹಿಮ್ಮೆಟ್ಟುವಂಥ, ಓಡಿಸುವಂಥ ಶಸ್ತ್ರಾಸ್ತ್ರಗಳ ತರಬೇತಿಯಲ್ಲಿ ಶಸ್ತ್ರಾಸ್ತ್ರಗಳಿಂದ ಗುಂಡಿಕ್ಕಿ ಕೊಲ್ಲುವಂಥ ಇನ್ಫೆಂಟ್ರಿ ಯಾರ್ಯಾರದಾರ ನೋಡ್ರಿ ತೆಗೆದ. ಅಲ್ಲಿಯೂ ಸೈನಿಕರದ ಲಿಸ್ಟ್ ತೆಗೀರಿ. ಅಲ್ಲಿ ಯಾರ ಮಂತ್ರಿ ಮೊಮ್ಮಕ್ಕಳ, ರಾಜಕಾರಣಿಗಳ, MLA MP ಗಳ ಮೊಮ್ಮಕ್ಕಳು ಅದಾರನ್ರಿ? ಒಬ್ಬರು ಸಿಗಂಗಿಲ್ಲ. ಅಲ್ಲಿ ಯಾರದಾರ? ಇವರ ಮತ್ತು ಬಹುಜನದವ್ರು ಅದಾರ. ಅಲ್ಲಿ ಹೋಗ್ಬೇಕ್ರಿ ಇವರ ತಮ್ಮ ಮಕ್ಕಳನ್ನ ನನ್ನ ದೇಶದ ಸೈನಿಕ ಮಾಡ್ಬೇಕಂತೇಳಿ. ಅದಕ್ಕೆ ಈ ಹಿಂದಕಲೆ ಹೇಳಿದ್ನ, ಯಾರ ಶಾಸಕ MP ಮಂತ್ರಿ ಆಗತಾನ ತನ್ನ ಅಫಿಡೇಟ್ದಾಗ ನನ್ನ ಮಗ ಒಬ್ಬ ಸೈನಿಕ ಹೋಗ್ತಾನಂತೇಳಿ ಅಫಿಡೇಟ್ ಮಾಡ್ಬೇಕು. ಆ ಅಫಿಡೇಟ್ ಚೆಕ್ ಮಾಡಿದ ಮೇಲೆ ಅವನ ಮಗ ಮೊಮ್ಮಗ ಆಗಲಿ, ಅವನ ಸಂಬಂಧಿಕ ಆಗಲಿ ಭಾರತೀಯ ಸೈನಿಕದಾಗ ಭರ್ತಿ ಅದಾನಂದ್ರೆ ಮಾತ್ರ ಅವನ ನಾಮಪತ್ರ ಸ್ವೀಕಾರ ಮಾಡಬೇಕು. ಇರ್ಲಿಕ್ಕಂದ್ರೆ ಅವನ ನಾಮಪತ್ರ ರದ್ದು ಮಾಡಬೇಕು. ಯಾಕೆ? ಇವ್ರು ರಾಜಕಾರಣ ಮಾಡೋರು ಐಷಾರಾಮಿ ಜೀವನ ಮಾಡೋದೇನ್ರಿ?
ಇವ್ರ ಮಕ್ಕಳ ದೇಶ ಸೈನಿಕ ಕಾಯಂಗಿಲ್ಲ, ದೇಶದ ರಕ್ಷಣೆ ಕಾಯಂಗಿಲ್ಲ, ದೇಶದ ಗಡಿ ಕಾಯಂಗಿಲ್ಲ, ಭಾರತದ ರಕ್ಷಣೆ ಮಾತು ಘೋಷಣೆ ಅಷ್ಟ, ಭಾರತದ ರಾಷ್ಟ್ರ ರಕ್ಷಣೆ, ಹಿಂದೂ ರಾಷ್ಟ್ರದ ರಕ್ಷಣೆ. ಇವರೆಲ್ಲ ಯಾರಿಗೆ ಬೆಂಕಿ ಹಚ್ಚಾಕತ್ತಾರ್ರಿ? OBC SC ST ಅಲ್ಪಸಂಖ್ಯಾತರ ಮಕ್ಕಳನ್ನ ಬೀದಿಗೆ ಬಿಡ್ಸಾಕತ್ತಾರ. ಇವತ್ತು ಭಾಳ ವಿಚಾರ ಮಾಡಿ ನೋಡ್ರಿ ನೀವು, ಎಲ್ಲೆಲ್ಲಿ ಕಠಿಣ ಪರಿಸ್ಥಿತಿಗಳದಾವ, ಎಲ್ಲೆಲ್ಲಿ ಕಠಿಣ ಕೆಲಸಗಳದಾವ, ಅಲ್ಲಿ ಈ ಜನ ಮಾತ್ರ ಐತಿ. ಒಳ್ಳೊಳ್ಳೆ ಹುದ್ದೆಗಳ್ರಿ, ದೊಡ್ಡ ದೊಡ್ಡ ಹುದ್ದೆಗಳು ವಿದೇಶದಾಗ ಕಲಿತು ಬಂದಂಥ ಚುನಾವಣಾ ಆಯೋಗದಿಂದ ಹಿಡಿದು ಟಾಪ್ ಟು ಬಾಟಮ್ ತಕ ಎಲ್ಲ ಹುದ್ದೆ ಇವರ IAS IPS IRS IFS ತೆಗೆದು ನೋಡ್ರಿ ಲಿಸ್ಟ್. ಎಷ್ಟು ಹತ್ರಾಗ ದಲಿತರದಾರ, ಎಷ್ಟು ಹತ್ರ ಮುಸಲ್ಮಾನರದಾರ, ಎಷ್ಟು ಹತ್ರಾಗ OBC SC ST ಅದಾರ ತೆಗೆದು ನೋಡ್ರಿ ಲಿಸ್ಟ್. ಇವ್ರು 2% ಇದ್ದವ್ರು ದೊಡ್ಡ ದೊಡ್ಡ ಹುದ್ದೆ, 98% ಇದ್ದವ್ರ ಜೈಕಾರ ಹಾಕೋತ, ಗುಂಡು ಹಾಕೋತ, ಕೊಲೆ ಮಾಡಿಸ್ಕೊಂಡು ಇನ್ನಿತರ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ದಾಗ ಪ್ರಚೋದನೆ ಮಾಡುವಂಥ ರಾಜಕಾರಣಿಗಳೇ ನಿಮಗೆ ಎಚ್ಚರಿಕೆ. ಇವತ್ತು ಕಾಲ ಕೂಡಿ ಬಂದೈತಿ. ಇನ್ನು ಮುಂದೆ ನಿಮ್ಮ ಆಟ ನಡೆಯೋಂಗಿಲ್ಲ. ಯಾಕಂದ್ರೆ ಜಾಗೃತ ಆಗಾಕತ್ತಾರ ಮತದಾರ ಮತ್ತು ಜನ ಇವತ್ತು ಜಾಗೃತ ಆಗಾಕತ್ತಾರ. ಆ ಜಾಗೃತ ಆಗೋ ಸಲುವಾಗಿ ಇವತ್ತು ಎಲ್ಲ ಕಡೆ ಚರ್ಚೆ ಮಾಡಾಕತ್ತಾರ, ನಮ್ಮನ್ನು ಉಪಯೋಗ ಮಾಡಾಕತ್ತಾರ ವಿನಃ ನಮ್ಮನ್ನು ಉನ್ನತ ಸ್ಥಾನಕ್ಕೆ ಇವರು ಕಳ್ಸಾಕತ್ತಿಲ್ಲ ಅಂಥೇಳಿ. ಹಂಗಾದ್ರೆ ನೀವೆಲ್ಲರೂ ಈ ವಿಡಿಯೋ ನೋಡಿ ವಿಚಾರವಂತರಾಗಬೇಕಲ್ರಿ. ಬೆಂಕಿ ಹಚ್ಚವ್ರ, ಬೆಂಕಿ ಹಚ್ಚಾಕೆ ಹೇಳಿದವರು ವಿದೇಶದಾಗ ಮಕ್ಕಳು ಕಲಿಯತ್ತಾರ. ಬೆಂಕಿ ಹಚ್ಚಿ ಇಲ್ಲಿ ಜೇಲ ಕೇಸ ಮಾಡ್ಕೊಂಡ ಕೋರ್ಟ್ ಕಚೇರಿ ಅಡ್ಡಾಡವ್ರ SC ST OBC. ಸತ್ತಾನ ಮನ್ಯಾಗ 3 ದಿವಸ ಅಂತ ಒಂದು ಸಲ ಹೋಗ್ತಾರ್ರಿ. ಮುಂದೆ ಅವನ ಜೀವನ ಪರ್ಯಂತ ಅವನ ಕುಟುಂಬದ ಏನು ನೋಡ್ತಾರೆ? ಯಾರಾದರೂ ನೋಡೋದಿಲ್ಲ. ಅದರ ಸಲುವಾಗಿ ಯುವಕರೇ, ಯಾವುದೇ ಜಾತಿ, ಹಿಂದೂ ಮುಸ್ಲಿಂ ಯಾವುದೇ ಜಾತಿ ಯುವಕರೇ, ನಿಮಗೊಂದು ಮಾತು ಹೇಳ್ತೀನಿ. ನೀವು ಈ ರಾಜಕಾರಣಿಗಳ ಮಾತು ಕೇಳಿ ಮರುಳಾಗಿ ಉದ್ರೇಕಗೊಳ್ಳಬೇಡ್ರಿ. ಶಿಕ್ಷಣಕ್ಕೆ ಮಹತ್ವ ಕೊಡ್ರಿ. ಶಿಕ್ಷಣ ಮಹತ್ವ ಕೊಟ್ರಂದ್ರೆ ನೀವು ಉನ್ನತ ಸ್ಥಾನಕ್ಕೆ ಹೋಗ್ತೀರಿ. ಇಲ್ದಿದ್ರೆ ಇವರು ಬಾಲಂಗುಷಿಯಾಗಿ, ಇವರು ಬೆನ್ನು ಹತ್ತಿ, ಇವ್ರದ್ದು ಚಮಚಾಗಿರಿ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಕೈತೆ. ಅದರ ಸಲುವಾಗಿ ಈ ಸುದ್ದಿ ಹೇಳಾಕತ್ತಾನ. ಈ ಸುದ್ದಿದಿಂದ ನವ ಯುವಕರು ಎಷ್ಟು ಮಂದಿ ಎಚ್ಚರ ಆಗ್ತೀರಿ? ನನ್ನ ಕಮೆಂಟ್ ಬಾಕ್ಸ್ನಾಗ ಜಾತಿ ರಹಿತವಾಗಿ ಹೇಳೇನು, ಜಾತಿ ಭೇದ ರಹಿತ ಹೇಳೇನು, ಯಾವ ಜಾತಿ ವಿಜಾತಿಗಳನ್ನ ನಮ್ಮಲ್ಲಿ ಸಂಘರ್ಷ ಬೇಡ ಅಂತೇಳೇನು. ನಮ್ಮ ಯುವಕರೇ, ನೀವು ಮುಂದಿನ ದೇಶದ ಭವಿಷ್ಯದ ಭಾಳ ಬೆಳಗಾವ್ರು, ನೀವು ಬೀದಿ ದೀಪ. ಅದರ ಸಲುವಾಗಿ ಈ ವಿಡಿಯೋ ನಿಮಗೆ ಹೆಂಗೆ ಅನಿಸ್ತೈತಿ ನನ್ನ ಕಮೆಂಟ್ ಬಾಕ್ಸ್ನಾಗ ನಿಮ್ಮ ಅನಿಸಿಕೆ ತಿಳಿಸ್ರಿ. ಮತ್ತು ಬೇರೆ ಸುದ್ದಿ ಹಂಗೆ ಬರ್ತಾನೆ ರೀಪ್ಪ. ನಂಬರ್ 1 ಚಾನಲ್ ಫಾಲೋ ಮಾಡೋದು ಮರಿಬೇಡ್ರಿ. ಸಬ್ಸ್ಕ್ರೈಬ್ ಆಗಿರಿ. ನಮಸ್ಕಾರ.